ಗಾನಕೋಗಿಲೆ ಎಸ್ ಜಾನಕಿ ಅವರು ವಿಧಿವಶರಾಗಿರ್ತಕ್ಕಂಥದ್ದು. ಅವರ ಅಂತಿಮ ದರ್ಶನವನ್ನು ಪಡೆದಂತಹ ಗಾಯಕ ನವೀನ್ ಸಜ್ಜು ಅವರು ನಮ್ಮ ಜೊತೆಗಿದ್ದಾರೆ. ಸೊ ಮೊದಲೇದಾಗಿ ಅಮ್ಮ ಅವರ ಅಂತಿಮ ದರ್ಶನವನ್ನು ಪಡೆದ್ರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ, ನಾವೆಲ್ಲ ಬೇಜಾರಾಗುತ್ತೆ. ಎಲ್ಲ ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡಿ ಅವ್ರ ಹಾಡುಗಳನ್ನು ಕೇಳಿ ಅವ್ರ ಹಾಡುಗಳನ್ನು ಒಂಥರ ಪಾಠದ ಥರ ಅಭ್ಯಾಸ ಮಾಡಿಕೊಂಡು ಬೆಳೆದವರು. ಆಮೇಲೆ ಮೈಸೂರಿನಲ್ಲೇ ಇತ್ಕೊಂಡು ನಮಗೆ ಮೈಸೂರಿನಲ್ಲಿದ್ದಾರೆ ಅನ್ನೋದೇ ನಮಗೆ ಇಲ್ಲಿ ತನಕ. ನಮ್ಮ ಮನೆಗೂ ಅವ್ರ ಮನೆಗೂ 3-4 ರೋಡ್ ಡಿಫ್ರೆನ್ಸ್ ಅಷ್ಟೇ. ನಮ್ಗೆ ಗೊತ್ತೇ ಆಗಿಲ್ಲ ಇಲ್ಲಿ ಅವ್ರ ಮನೆ ಇದೆ ಅಂತ. ಬಟ್ ಶ್ರೀರಂಗಪಟ್ಟಣದಲ್ಲಿ ಅವ್ರದ್ದು ಮನೆ ಇದೆ ಅಂತ ಗೊತ್ತಿತ್ತು. ಅಂದರೆ ಅಲ್ಲೊಂದು 3-4 ವರ್ಷ ಇದ್ರು. ಆ 3-4 ವರ್ಷದಲ್ಲಿ ಒಂದು 3-4 ಸಲ ಅವ್ರನ್ನ ಭೇಟಿ ಮಾಡೋ ಪ್ರಯತ್ನ ಪಟ್ಟೆ. ಆಗಲೂ ಅವರು ನಾನು ಹೋಗೋ ಟೈಮ್ಗೆ ಹುಷಾರು ತಪ್ಪಿದ್ರು, ಭೇಟಿ ಮಾಡೋಕ್ಕಾಗಲಿಲ್ಲ. ಅದೊಂದು ಬೇಜಾರಿದೆ. ಬಟ್ ಒಂದು ಭಾರತಕ್ಕೇನೆ ಸಿನಿಮಾ ರಂಗಕ್ಕೆ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳಿಗೆ ಇವತ್ತು ಒಂದು ದೊಡ್ಡ ಕೊಂಡಿ ಕಳಚೋಗಿದೆ ಅಂತಾರಲ್ಲ, ಹಂಗೆ ಒಂದು ಸಂಗೀತದ ಒಂದು ಮಹಾನ್ ಚೇತನ ಇವತ್ತು ನಮ್ಮಿಂದ ದೂರ ಆಗಿದೆ. ಬಟ್ ನಾವು ಇವತ್ತು ಅಮ್ಮ ನಮ್ಮ ಜೊತೆ ಇದ್ದಾರೆ, ಅವರ ಹಾಡುಗಳು ಅವರ ಸಾಧನೆ ನಮ್ಮ ಜೊತೆ ಇದೆ, ಅವ್ರದ ಹುಟ್ಟು ಅಂತ ನಾವು ಅವರ ಹಾಡುಗಳು ಯಾವುದು ನಿಮಗೆ ಅಂದರೆ ಪದೇ ಪದೇ ಕಾಡ್ತಾ ಇರ್ತಕ್ಕಂಥದ್ದು, ಅಥವಾ ನಿಮಗೆ ಯಾವಾಗಾದರೂ ನೆನಪಾಗಂತ ಅವರ ಹಾಡುಗಳು? ಸಾಕಷ್ಟು ಹಾಡುಗಳು, ಲಕ್ಷಾಂತರ ಹಾಡುಗಳಿದೆ. ನಾನು ಅವ್ರ ಹಾಡುಗಳು ಜಾಸ್ತಿ ಕೇಳೋದು ಆಲಾರೆ ಆಲಾರೆ, ಮುಕುಂದ ಆಲಾರೆ, ಅದು ಜಾಸ್ತಿ ಕೇಳ್ತಾ ಇರ್ತೀನಿ. ಅವ್ರು ಹಾಡಿರೋ ಹಾಡುಗಳೆಲ್ಲ ನಾನು ಅದೇ ಹಾಡನ್ನು ನಾವು ಎಂಜಾಯ್ ಮಾಡೋದಕ್ಕಿಂತ ಹಾಡುಗಳನ್ನು ಒಂದು ಥೆರಪಿ ಥರ ತಗೊಂತೀವಿ. ಅವ್ರ ಹಾಡುಗಳನ್ನು ಹಾಕೊಂಡ್ರೆ ಎಕ್ಸಸೈಸ್ ಥರ, ವೋಕಲ್ ಎಕ್ಸಸೈಸ್ ಥರ. ಇವ್ರು ಎಷ್ಟು ಚೆನ್ನಾಗಿ ವಾಯ್ಸ್ ಮಾಡ್ಯುಲೇಷನ್ಗಳು ಮಾಡಿದ್ದಾರೆ. ಯಾವ ವಿಭಿನ್ನವಾದ ಹಾಡುಗಳು, ವಿಭಿನ್ನವಾದ ಭಾಷೆಗಳಲ್ಲಿ ಹಾಡೋದಿದೆಯಲ್ಲ, ಅಷ್ಟು ಈಸಿ ಅಲ್ಲ. ಎಲ್ಲ ದೇವ್ರ ಮಕ್ಕಳುಗಳು ಅಂತಾರಲ್ಲ ಕಲಾವಿದ್ರನ್ನ, ಹಂಗೆ ನಿಜವಾದ ಸರಸ್ವತಿ ದೇವಿ ಅಮ್ಮನವರು. ಕನ್ನಡದ ನೆಲದಲ್ಲೇ ಅವರು ನನ್ನ ಅಂತ್ಯಕ್ರಿಯೆ ಆಗಬೇಕು, ನಾನು ಇಲ್ಲೇ ಕೊನೆಯ ದಿನಗಳನ್ನು ಇಲ್ಲೇ ಕಳಿಬೇಕು ಅನ್ನೋದು ಅವ್ರ ಆಸೆ. ಅದ್ರ ಬಗ್ಗೆ ಅವ್ರು ತುಂಬ ಅವ್ರ ಜೊತೆ ಹತ್ರದಲ್ಲಿದ್ದವ್ರನ್ನ ಮಾತಾಡಿಸ್ದೆ. ಅವರು ಅವ್ರ ಜೊತೆ ಅದೇ ಹೇಳಿದ್ರಂತೆ, ನಮ್ಮ ಮಗನೂ ಕೂಡ, ಅವ್ರ ಮಗನೂ ಈಗ 3-4 ತಿಂಗಳ ಹಿಂದೆ ಕಾಯಿಲೆಗಿದಾಗಿ ತೀರ್ಕೊಂಡ್ರು. ಮಗನ್ನೂ ಇಲ್ಲೇ, ನಾನು ಇಲ್ಲೇ, ನನ್ನ ಅಂತ್ಯ ಸಂಸ್ಕಾರನೂ ಇಲ್ಲೇ ಮಾಡಿ, ಅಮ್ಮಂದಾದರೆ ಅಮ್ಮಂದು ಇಲ್ಲೇ ಆಗಬೇಕು ನೋಡಿ. ಅದೇನೋ ಮೈಸೂರು ಅಂದರೆ ಅವ್ರಿಗೆ ತುಂಬ ಇಷ್ಟ. ಕರ್ನಾಟಕ ಜನತೆ ಅಂದರೆ ಅವ್ರಿಗೆ ತುಂಬ ಇಷ್ಟ, ತುಂಬ ಪ್ರೀತಿ. ಅವ್ರು ಹಾಡಿರೋ ಸಾವಿರಾರು ಹಾಡುಗಳಲ್ಲಿ ಅತಿ ಹೆಚ್ಚು ಕನ್ನಡದಲ್ಲೇ ಹಾಡಿರೋದು. ಅದೊಂದು ಮೈಸೂರು ಪ್ರಕೃತಿ, ನೇಚರು, ಇಲ್ಲಿಗೆ ಹೊಂದ್ಕೊಂಡ್ಬಿಟ್ರು ಅವರು. ಸುಮ್ಮನೆ ಏನೋ ಬಂದರು, ಏನು ಇಷ್ಟ ಆಯಿತು ಅವರಿಗೆ, ಇಲ್ಲಿಗೆ ಹೊಂದ್ಕೊಂಡ್ಬಿಟ್ರು ಅವರು. ತೋಟದಲ್ಲಿದ್ರಲ್ಲ ಅಲ್ಲಿ ನಾನು ಕೇಳ್ದಂಗೆ 1 ತಿಂಗಳಿಗೆ ಅಂತ ಬಂದಿದ್ದವರು ಹೈದರಾಬಾದಿಂದ. 1 ತಿಂಗಳಿಗೆ ಅಂತ ಬಂದು 3 ವರ್ಷ ಮನೇಲಿದ್ರು. 3-3.5 ವರ್ಷ ಅದೇ ಮನೇಲಿದ್ರು. ಶ್ರೀರಂಗಪಟ್ಟಣ ಹತ್ರ ಒಂದು ತರಿಪುರ ಅಂತ ಒಂದು ಊರಿದೆ. ಶ್ರೀರಂಗಪಟ್ಟಣ, ಶೂಟಿಂಗ್ ಮಾದೇಪುರ ಎಲ್ಲ ಬರುತ್ತಲ್ಲ, ಮನೆ ಇದೆ. ಅದು ತೋಟದ ಮನೆ, ಅದು ಬಾಡಿಗೆ ಕೊಡ್ತಾರೆ. ಯಾರಾದರೂ ಹೋಗಿ ಅಲ್ಲಿ ಉಳ್ಕೊಳ್ಳೋರಿಗೆ ಬಾಡಿಗೆ ಕೊಡ್ತಾರೆ. ಇವರು ಅಲ್ಲಿ ಸುತ್ತ ಯಾವ ಮನೆಗಳು ಇಲ್ಲ, ಅದೊಂದೇ ಮನೆ. ಸುತ್ತ ಎಲ್ಲ ಜಮೀನಿದೆ. ಮಧ್ಯೆ ಒಂದು ತೊಟ್ಟಿ ಮನೆ ಇದೆ. ಜಮೀನು ಸುತ್ತ ಒಂದೇ ಒಂದು ತೊಟ್ಟಿ. ಅಂದರೆ ಯಾರ ಒಂಥರ ಡಿಸ್ಟರ್ಬೆನ್ಸ್ ಇಲ್ಲದೆ ಒಂದು ಶಾಂತಿ ವಾತಾವರಣದಲ್ಲಿ ಕಳಿಬೇಕು ಅಂತ ಅಲ್ಲೊಂದು 1 ತಿಂಗಳಿದ್ದೋಗೋಣ ಬಂದವರು. ಸುಮಾರು ನಂಗೆ ಗೊತ್ತಿರೋ 3 ವರ್ಷಗಳ ಕಾಲ ಅಲ್ಲೇ ಇದ್ರು. ಕೊನೆಯದಾಗಿ ಅಂದರೆ ಅವರು ನಮ್ಗೆ ದೈಹಿಕವಾಗಿ ದೂರ ಆಗಿರ್ಬೋದು, ಆದರೆ ಅವರ ಹಾಡುಗಳ ಮೂಲಕ ನಮಗೆ ಪ್ರತಿನಿತ್ಯನೂ ನೆನಪಾಗ್ತಾರೆ. ಹೌದು, ಹಾಡುಗಳ ಮುಖಾಂತರ, ಅವರ ಸಾಧನೆ, ಅವರ ತಪಸ್ಸಿನ ಮುಖಾಂತರ, ಅವರಿಲ್ಲ ಅನ್ನೋದಕ್ಕಿಂತ ಅವ್ರು ಯಾವಾಗಲೂ ನಮ್ಮ ಜೊತೆಲಿರ್ತಾರೆ. ಅವರ ಹುಟ್ಟು ಇದು ಅಂತ ಹೇಳಕ್ಕೆ ಇಷ್ಟ. ಥ್ಯಾಂಕ್ ಯು. ಇದಿಷ್ಟು ನವೀನ್ ಸಜ್ಜು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಯೋಗೀಶ್ ಜೊತೆ ಧನು ಎಲ್ಗಚ್, ರಾಜ್ ನ್ಯೂಸ್, ಮೈಸೂರು.